ಇದು ವ್ಯಂಗ್ಯವೂ ಅಲ್ಲ, ಭಕ್ತರನ್ನು ನೋಯಿಸುವ ಉದ್ದೇಶವೂ ಇಲ್ಲ. ಶ್ರೀ ಕ್ಷೇತ್ರದ ಮಹಿಮೆಯನ್ನು ಅಲ್ಲಗಳೆಯುವ ದುರುದ್ದೇಶವೂ ನಮ್ಮದಲ್ಲ. ಮೊಬೈಲ್ಗಳು ಇಲ್ಲದೇ ಇದ್ದ 2-3 ದಶಕಗಳ ಹಿಂದೆ ಕರಪತ್ರಗಳು ಎಲ್ಲೆಂದರಲ್ಲಿ ಹಂಚಲ್ಪಡುತ್ತಿದ್ದವು. ಅದರಲ್ಲಿ ಪ್ರಮುಖವಾಗಿ ದೇವರು ಕಾಳಿಂಗ ಸರ್ಪದ ರೂಪದಲ್ಲಿ ಬಂದು ಕ್ಷೇತ್ರದ ಮಹಿಮೆಯನ್ನು ಹೇಳಿ, ಇದನ್ನು ಕರಪತ್ರವನ್ನು ಮುದ್ರಣ ಮಾಡಿ 100 ಜನರಿಗೆ ಹಂಚಬೇಕು, ಇಲ್ಲದೇ ಇದ್ದರೆ ನಿಮಗೆ ಸಂಕಷ್ಟಗಳು ಉಂಟಾಗುತ್ತದೆ ಅನ್ನುವಂಥದ್ದು ಅದರಲ್ಲಿ ಇರ್ತಿತ್ತು. ಅದನ್ನು ಅನುಸರಿಸಿ ಅನೇಕ ಭಕ್ತಾದಿಗಳು ಕರಪತ್ರವನ್ನು ಮುದ್ರಿಸಿ ಶ್ರೀ ಕ್ಷೇತ್ರದ ಮತ್ತು ದೇವರ ಮಹಿಮೆಯನ್ನು ಇನ್ನಷ್ಟು ಭಕ್ತರಿಗೆ ಹಂಚುವಂತೆ ಮಾಡುತ್ತಿದ್ದರು. ಅದೇ ರೀತಿಯಲ್ಲಿ ಈಗ ಮಂಜುನಾಥನನ್ನೇ ಮನೆದೇವರು ಮಾಡಿಕೊಂಡಿರುವಂತಹ ಒಡನಾಳಿಯ ಮುಖ್ಯಸ್ಥರಾದ ಪರಶುರಾಮ ಅವರ ಕನಸಿಗೂ ಕೂಡ ದೇವರು ಬಂದು ಒಂದಷ್ಟು ಮಾತುಗಳನ್ನು ಆಡಿದ್ದಾರೆ. ಅದನ್ನು ಪರಶುರಾಮ ಅವರು ನಮ್ಮ ಸುದ್ದಿ ಸಂಸ್ಥೆಯ ಜೊತೆ ಹಂಚಿಕೊಂಡಿದ್ದಾರೆ. ಅದರ ತುಣುಕನ್ನು ಇಲ್ಲಿ ನೋಡಿ. ಮುಂದಿನ ದಿನಗಳಲ್ಲಿ ವಿಸ್ತೃತವಾದ ವರದಿಯನ್ನು ಕೂಡ ನಾವು ಪ್ರಸಾರವನ್ನು ಮಾಡ್ತೇವೆ, ಅವರ ಅನುಭವವನ್ನು. ಶ್ರೀ ಮಂಜುನಾಥನು ನನ್ನ ಕನಸಿನಲ್ಲಿ ಬಂದು ಭಕ್ತರು ಬಡ್ಡಿ ಕಟ್ಟುವ ವಿಚಾರದಲ್ಲಿ, ಭೂಮಿಯನ್ನು ಕಸಿದುಕೊಂಡಿರುವ ವಿಚಾರದಲ್ಲಿ, ನನ್ನ ಹೆಸರಿನಲ್ಲಿ ಯಾವುದೇ ರೀತಿಯಾಗಿಯೂ ಆಸ್ತಿ ಇಲ್ಲದಿರುವ ವಿಚಾರವಾಗಿ ಮಾತಾಡಬೇಕು, ಕರಪತ್ರವನ್ನು ಹೊರಡಿಸಬೇಕು. ನಾಗಸರ್ಪವಾಗಿ ನನ್ನ ಕೊರಳ ಸರ್ಪವೂ ಕೂಡ ಇದನ್ನು ನಿನ್ನ ಮುಂದೆ ಹೇಳುವಂತೆ ಮಾಡ್ತೇನೆ. ಯಾರು ಇದನ್ನು ಕೇಳಿಸಿಕೊಳ್ಳುತ್ತೀರಿ? ದೇವರು ಯಾವತ್ತೂ ಬಡ್ಡಿ ಕಟ್ಟುವುದಿಲ್ಲ ಅಂತ ಹೇಳಿ, ಬಡ್ಡಿ ಕೇಳುವುದಿಲ್ಲ ಅಂತ ಹೇಳಿ ಯಾವುದೇ ಕಾರಣಕ್ಕೂ ದೇವರ ದುಡ್ಡು ಬಡ್ಡಿ ಕಾರಣದಿಂದ ಕಟ್ಟಬೇಡಿ. ಇಲ್ಲ ಎಂದರೆ ನಿಮ್ಮ ಮಕ್ಕಳು, ನಿಮ್ಮ ಕುಟುಂಬದವರು ನಾಶವಾಗಿ ಹೋಗ್ತೀರಾ. ದೇವರನ್ನು ಬಡ್ಡಿ ವಸೂಲುಗಾರನಾಗಿ ಮಾಡಬೇಡಿ ಅನ್ನುವಂಥದ್ದನ್ನು ದಯಮಾಡಿ ಕರಪತ್ರವನ್ನು ಹೊರಡಿಸಿ ನೂರಾರು ಸಂಖ್ಯೆಯಲ್ಲಿ, ಸಾವಿರಾರು ಸಂಖ್ಯೆಯಲ್ಲಿ ಪರಸ್ಪರ ಹಂಚಲಿಕ್ಕೆ, ಸಂಘಟನೆಗೆ ಹಂಚಲಿಕ್ಕೆ, ಅದರಲ್ಲೂ ಹೆಣ್ಣು ಮಕ್ಕಳಿಗೆ ಹಂಚಲಿಕ್ಕೆ ದೇವರು ನನ್ನ ಕನಸಿನಲ್ಲಿ ಕೋರಿಕೊಂಡರು. ವಿನಮ್ರವಾಗಿ ನಾನು ಪ್ರಾರ್ಥಿಸುತ್ತಾ ಕೂತಿದ್ದೆ. ಈ ಸಮಯದಲ್ಲಿ ಶ್ರೀ ಮಂಜುನಾಥರು, ನಾನು ಜನರನ್ನು ಬದುಕಿಸಬೇಕೇ ವಿನಃ ಯಾವುದೇ ಕಾರಣಕ್ಕೂ ಅವರಿಗೆ ಕಂಟಕವನ್ನು ತರಬಾರದು. ಹೆಣ್ಣು ಮಕ್ಕಳು, ಗಂಡು ಮಕ್ಕಳು ಬಡ್ಡಿಯ ಕಾರಣದಿಂದ ಸಾಯುವುದನ್ನು ನಾನು ನೋಡಲಾರೆ. ಇದಕ್ಕೆ ಅಣ್ಣಪ್ಪ, ಎಲ್ಲ ದೇವಾನ್ ದೇವತೆಗಳೇ ಸಾಕ್ಷಿ. ನಾನು ನಿನ್ನ ಕನಸಿನಲ್ಲಿ ಬಂದಿರುವ ವಿಚಾರವನ್ನು ಸಾರ್ವಜನಿಕಗೊಳಿಸು. ನನಗೆ ಗೊತ್ತು, ನೀನು ಪ್ರಮುಖವಾಗಿ ಜಾತ್ಯತೀತನು, ಧರ್ಮಾತೀತನು ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಮನುಷ್ಯ ಪರವಾಗಿರುವ ವ್ಯಕ್ತಿಯಾಗಿಯೂ ಕೂಡ ನಾನು ನಿನ್ನ ಕನಸಿನಲ್ಲೇ ಬಂದಿರಲು ಕಾರಣ ಏನು ಅಂತ ಹೇಳಿದರೆ, ಜನರೆಲ್ಲರಿಗೂ ಕೂಡ ಬಡ್ಡಿಯನ್ನು ಪಡೆದ ಮಂಜುನಾಥ ಅನ್ನಿಸಬೇಡ. ಇದನ್ನು ಸಾರ್ವತ್ರಿಕಗೊಳಿಸು. ಎಲ್ಲರಿಗೂ, ಅವರಿಗೆ ಯಾರು ನನ್ನ ಮಾತುಗಳನ್ನು ಕೇಳಿಕೊಳ್ತಾರೆ, ನೀನು ಸಂಕೋಚಿತನಾಗಬೇಡ. ನೀನು ಯಾವುದೇ ಕಾರಣಕ್ಕೂ ಸಂಕೋಚಕ್ಕೊಳಗಾಗಬೇಡ. ಕನಸಲ್ಲಿ ಬಂದಿರೋದು ಸುಳ್ಳು, ಮೋಸ ಅಂತ ಜನ ಜರಿಲಿ, ನಿನ್ನ ತಲೆ ಕೆಡಿಸ್ಕೋಬೇಡ. ಆದರೆ ಬಡ್ಡಿಯನ್ನು ಪಡೆಯುವ ಮಂಜುನಾಥ ಅನ್ನಿಸಬೇಡ. ಎಲ್ಲ ದೇವಸ್ಥಾನಗಳಲ್ಲಿಯೂ ಪ್ರಸಾದದ ಪ್ರಕ್ರಿಯೆಯು ನಡೆಯುತ್ತದೆ. ನಾನು ದಾನ ಮಾಡಿದೆ ಅಂತೇಳಿ ನನಗೆ ನೀವೆಲ್ಲ ಭಕ್ತರು ಕೊಟ್ಟಂಥ ಹಣವನ್ನು ನಿಮಗೆ ಪ್ರಸಾದ ರೂಪದಲ್ಲಿ ಕೊಟ್ಟಿದ್ದೇನೆ, ಬಡ್ಡಿ ರೂಪದಲ್ಲಿ ಕೊಟ್ಟಿಲ್ಲ ಅಂತ ಹೇಳು. ದಯಮಾಡಿ 100 ಜನರು ನೋಡಿದರೆ 1000 ಕರಪತ್ರವನ್ನು ಮಾಡಿ ಎಲ್ಲ ಮಹಿಳಾ ಸಂಘಟನೆಗೂ ಹಂಚಲು ಹೇಳು ಅಂತ ಹೇಳಿದ್ದಾರೆ. ಹಾಗಾಗಿ ಹೇಳ್ತಿದ್ದೇನೆ, ದಯಮಾಡಿ ಹಂಚಿ. ನಮಸ್ಕಾರ.